ಶ್ರೀಗುರುಭ್ಯೋ ನಮಃ. ಕಾಂತಾಯ ಕಲ್ಯಾಣಗುಣೈಕಧಾಮ್ನೇ ನವದ್ಯುನಾಥ ಪ್ರತಿಮಪ್ರಭಾಯ ನಾರಾಯಣಾಯ ಅಖಿಲಕಾರಣಾಯ ಶ್ರೀಪ್ರಾಣನಾಥಾಯ ನಮಸ್ಕರೋಮಿ. ಶ್ರೀಮತ್ಸುಮಧ್ವವಿಜಯ ಸಪ್ತಮ ಸರ್ಗದಲ್ಲಿ 4ನೇ ಶ್ಲೋಕ. ಸುಮನೋ ನಿಕರೇಣ ಪೂರಿತಂ ಸ್ವಮನೋಭೀಷ್ಟದಮಲ್ಪದುರ್ಗಮಂ ಅಪರಸ್ಪರಮತ್ಸರ ಪ್ರಜಂ ನನು ವೈಕುಂಠಮಿವಾಚ್ಯುತಾಲಯಂ. ಸುಮನೋನಿಕರೇಣ ಪೂರಿತಂ ಸ್ವಮನಃ ಅಭೀಷ್ಟದಂ ಅಲ್ಪದುರ್ಗಮಂ ಅಪರಸ್ಪರಮತ್ಸರ ಪ್ರಜಂ ನನು ವೈಕುಂಠಂ ಇವ ಅಚ್ಯುತಾಲಯಂ. ಆ ಆಶ್ರಮ ಹೇಗೆ ಇತ್ತು ಅಂದರೆ, ಉತ್ತರ ಬದರಿಯಲ್ಲಿ ವೇದವ್ಯಾಸರ ಆಶ್ರಮ ಹೇಗೆ ಇತ್ತು ಅಂತ ವರ್ಣನೆ ಮಾಡ್ತಾ ಇದ್ದಾರೆ. ಸಹ ಶ್ರೀಮಧ್ವಾಚಾರ್ಯ ಸುಮನಸಾ ಪುಷ್ಪಾಣಾಂ ನಿಕರಃ ಸಮೂಹ, ಪುಷ್ಪಗಳ ಸಮೂಹದಿಂದ ಕೂಡಿದ ವೈಕುಂಠ ಅಪಿ ಏವಂ, ವೈಕುಂಠವು ಕೂಡ ಹಾಗೆ ಇರ್ತದಂತೆ, ಶೋಭಿಸ್ತಾ ಇರ್ತದೆ, ಹೂವುಗಳಿಂದ ತುಂಬಿ ಶೋಭಿಸ್ತಾ ಇರ್ತದೆ. ಅದೇ ರೀತಿಯಾಗಿ ಆಶ್ರಮವು ಕೂಡ ಹಾಗೆ ಇತ್ತು ಹಾಗೆ ಅಂತ. ಎರಡು ಪಕ್ಷ ಇಲ್ಲಿ, ಒಂದು ಆ ಆಶ್ರಮ ಮತ್ತು ವೈಕುಂಠ ಅಂತ ಎರಡೆರಡು ಅರ್ಥ ಹೇಳ್ತಾ ಹೋಗ್ತಾ ಇದ್ದಾರೆ. ಸುಮನೋನಿಕರೇನ ಪೂರಿತಂ, ಅಲ್ಲಿ ಸ್ವಮನೋಭೀಷ್ಟಂ, ಸುಮನೋನಿಕರೇನ ದೇವ ಸಮೂಹದಿಂದ ಪೂರಿತವಾಗಿ ಇರುತ್ತದೆ ಆ ವೈಕುಂಠ. ಪೂರಿತಂ ಸ್ವಮನೋಭೀಷ್ಟಂ, ಅಲ್ಲಿ ಬರುವ ಜನರು ತಮ್ಮ ಅಭೀಷ್ಟವನ್ನ ಪಡೀತಾರಂತೆ, ಅವರ ಇಚ್ಛೆ ಎಲ್ಲ ಪೂರ್ಣವಾಗ್ತದೆ ಅಂತ. ಅದೇ ತರ ಈ ಆಶ್ರಮವೂ ಅಷ್ಟೇ, ಋಷಿಗಳ ಸಮೂಹದಿಂದ, ಅವರೆಲ್ಲ ಒಂದು ರೀತಿಯಾಗಿ ಕೆಲವರೆಲ್ಲ ದೇವತೆಗಳೇ ಋಷಿಗಳ ವೇಷದಲ್ಲಿ ಬಂದಿದ್ದಾರೆ ಅಂತ ಸಮೂಹದಿಂದ ಕೂಡಿದಾಗಿ ಅಲ್ಲಿ ಬರುವವರ ಮನೋಭೀಷ್ಟವನ್ನೆಲ್ಲ ನೆರವೇರ್ತಾ ಇತ್ತಂತೆ ಅಂತ ಆಶ್ರಮ ಇದು ಅಂತ. ಅಲ್ಪದುರ್ಗಮಂ, ಯಾರು ಅಲ್ಪವಾದ ಜ್ಞಾನ ಭಕ್ತಿಯಾದಿಗಳು ಬಲ ಇರತಕ್ಕವರು, ಅವರಿಂದ ಇದು ಹೊಂದಲಿಕ್ಕೆ ಸಾಧ್ಯವಾಗದ್ದು ಅಂತ ಹೇಳ್ತಾರೆ. ಹೇಗೆ ಉತ್ತರಿ ಬದರಿ ಸಾಧ್ಯವಾಗದು, ಅದೇ ತರ ವೈಕುಂಠವೂ ಅಷ್ಟೇ. ಅಲ್ಪ ಜ್ಞಾನ ಭಕ್ತಿ ಇದ್ದವರಿಗೆ ಅಲ್ಲಿ ಪ್ರವೇಶ ಇಲ್ಲ. ದುರ್ಗಮಃ ಅಂತ ಹೇಳ್ತಾರೆ. ನೈವಿದ್ಯತೆ ಪರಸ್ಪರಂ ಮತ್ಸರಃ, ಅಲ್ಲಿರುವ ಜನರು ಹೇಗಿರ್ತಾರೆ, ಅಪರಸ್ಪರ ಮತ್ಸರ ಪ್ರಜಂ, ಇವರು ನೋಡಿದರೆ ಅವರಿಗೆ ಆಗೋದಿಲ್ಲ, ಅವ್ರು ನೋಡಿದರೆ ಇವರಿಗೆ ಆಗೋದಿಲ್ಲ, ಹಾಗೆ ಅಂತ ಮತ್ಸರವೇ ಇಲ್ಲವಂತೆ ವೈಕುಂಠದಲ್ಲಿ. ಹಾಗೆ ಪರಸ್ಪರ, ಯಾಕೆ ಎಲ್ಲರ ಕಾಮನೆಯು ಪೂರ್ಣವಾಗ್ತದೆ. ನಿನಗೇನು ಬೇಕು ಅದನ್ನ ಪಡ್ಕೊಂಡು ಹೋಗು, ಅವರಲ್ಲಿ ಅಷ್ಟಿದೆ ಇವರಲ್ಲಿ ಇಷ್ಟಿದೆ, ಅದು ನಿನಗೆ ಉಪಯೋಗ ಇಲ್ಲದ್ದು ಹಾಗೆ ಅಂತ. ಅದರಿಂದ ಏನಾಗ್ತದೆ, ಎಲ್ಲರೂ ತಮ್ಮ ತಮ್ಮ ಇಷ್ಟಾರ್ಥವನ್ನ ಪೂರ್ಣ ಮಾಡ್ಕೊಂಡು ಇರ್ತಾರೆ. ನನಗೇನು ಬೇಕೋ ಅದು ನನಗೆ ಸಿಕ್ಕಿದೆ ಹಾಗೆ ಅಂತ. ಅದೇ ತರ ಆಶ್ರಮದಲ್ಲೂ ಅಷ್ಟೇ, ಜನರು ಹಾಗೆ ಇದ್ದರಂತೆ, ತಮ್ಮ ತಮ್ಮ ಮನೋಭೀಷ್ಟ ನೆರವೇರಿಸಿಕೊಂಡು ತಮ್ಮ ತಮ್ಮ ಯೋಗ್ಯತೆಗೆ ತಕ್ಕಂತೆ ಜ್ಞಾನ ಭಕ್ತಿಯಾದಿಗಳನ್ನು ಪಡ್ಕೊಂಡು ಸಂತೋಷವಾಗಿ ಇದ್ದರು. ಪರಸ್ಪರ ಹೊಟ್ಟೆ ಕಿಚ್ಚು ಮುಂತಾದವುಗಳು ಇರೋದಿಲ್ಲ. ಸಜ್ಜನರ ಲಕ್ಷಣ ಇದು. ಇನ್ನೊಬ್ಬರ ಏಳಿಗೆಯನ್ನು ನೋಡಿ ಹೊಟ್ಟೆ ಕಿಚ್ಚು ಪಡಬಾರ್ದು. ನಮಗೆ ಬೇಕಾದನ್ನ ನಮ್ಮ ಸಾಧನೆಗೆ ತಕ್ಕಂತೆ ದೇವರು ಕೊಡ್ತಾನೆ ಅಂತ ಚಿಂತನೆ ಇರಬೇಕೇ ಹೊರತು ಇನ್ನೊಬ್ಬರ ಏಳಿಗೆಯನ್ನು ನೋಡಿ ಎಂದಿಗೂ ಹೊಟ್ಟೆ ಕಿಚ್ಚು ಪಡಬಾರ್ದು ಅಂತ. ನಾವು ಯಾವ ವಿಷಯದಲ್ಲಿ ಹೊಟ್ಟೆ ಕಿಚ್ಚು ಪಡ್ತೇವೋ ಅದು ಇನ್ನೂ ನಮಗೆ ಕಡಿಮೆ ಆಗ್ತದೆ. ಅವರಲ್ಲಿ ದುಡ್ಡು ಜಾಸ್ತಿ ಇದೆ ಅಂತ ನಾವು ಹೊಟ್ಟೆ ಕಿಚ್ಚು ಪಟ್ರೆ ನಮ್ಮಲ್ಲಿ ಇರುವ ದುಡ್ಡು ಇನ್ನಷ್ಟು ಹೋಗುತ್ತದಷ್ಟೆ. ಅದರಿಂದ ಹೊಟ್ಟೆ ಕಿಚ್ಚು ಪಡಬೇಡಿ ಅಂತಾರೆ ಶಾಸ್ತ್ರಕಾರರು. ನನು ವೈಕುಂಠಂ ಇವ ಅಚ್ಯುತಾಲಯಂ, ಅದೇ ತರ ಇದು ಕೂಡ ಪರಮಾತ್ಮನ ಅಚ್ಯುತನ ಆಲಯ. ಅದರಂತೆ ವೈಕುಂಠಾಲಯದಂತೆ ಈ ಬದ್ರಿಕಾಶ್ರಮವು ಇತ್ತು ಅಂತ ಹೇಳ್ತಾ ಇದ್ದಾರೆ. 5ನೇ ಶ್ಲೋಕ. ತಮಿಮಂ ಪ್ರವಿಶಂತಮಾಶ್ರಮಂ ಧ್ಯಧಿಕತ್ರಿಂಶದುದಾರಲಕ್ಷಣಂ ಗುಣಸಾರವಿದಃ ಕುತೂಹಲಾತ್ ಅವಲೋಕ್ಯ ಋಷಯೇ ಇತ್ಯಚಿಂತಯನ್. ಇನ್ನು ಆಚಾರ್ಯರು ಪ್ರವೇಶ ಮಾಡ್ತಾ ಇದ್ದಾರೆ. ಆಚಾರ್ಯರು ಪ್ರವೇಶ ಮಾಡಿದ್ದನ್ನ, ಮಧ್ವಾಚಾರ್ಯರು ಪ್ರವೇಶ ಮಾಡಿದ್ದನ್ನ ಬೇರೆ ಋಷಿಗಳು ಕಾಣ್ತಾ ಇದ್ದಾರೆ. ಅವರು ಯೋಚನೆ ಮಾಡಿದಾರಂತೆ, ಈ ಬರ್ತಾ ಇದ್ದಾರಲ್ಲ ಯಾರು ಇವರು ಹಾಗೆ ಅಂತ ಚಿಂತನೆ ಮಾಡ್ತಾ ಇದ್ರು. ಅದನ್ನ ವರ್ಣನೆ ಮಾಡ್ತಾ ಇದ್ದಾರೆ. ತಮ್ ಇಮಂ ಪ್ರವಿಶಂತಂ ಆಶ್ರಮಂ ಧ್ಯಧಿಕತ್ರಿಂಶದ್ ಉದಾರ ಲಕ್ಷಣಂ ಗುಣಸಾರವಿದಃ ಕುತೂಹಲಾತ್ ಅವಲೋಕ್ಯ
ಋಷಯಃ ಇತಿ ಅಚಿಂತಯನ್. ಗುಣಾನಾಂ ಸಾರಃ ವಿವೇಕಃ. ಗುಣಗಳ ಸಾರ ಅಂದರೆ ಏನು? ವಿವೇಕ. ಇದು ಒಳ್ಳೆಯದು, ಇದು ಕೆಟ್ಟದು, ಇದು ಮಾಡಬೇಕು, ಇದು ಮಾಡಬಾರದು, ಅದನ್ನೇ ವಿವೇಕ ಅಂತ ಕರಿತೀವಿ. ಆ ಜ್ಞಾನವನ್ನ ವಿವೇಕ ಅಂತ ಕರಿತೀವಿ. ಅದನ್ನ ಬಲ್ಲವರಾಗಿದ್ದಾರೆ. ಗುಣಸಾರ ವಿದಃ ಅಂತ ಕರೀತಾರೆ. ಗುಣಗಳ ಸಾರ ಅಂದ್ರೆ ವಿವೇಕ, ಅದನ್ನ ತಿಳಿದವರಾಗಿ ಇದ್ದಾರೆ. ಸಾರಾಸಾರ ವಿವೇಕಜ್ಞಾಹ. ಇದು ಯಾರಿಗೆ ವಿಶೇಷಣ? ಋಷಿಗಳಿಗೆ ವಿಶೇಷಣ. ಆ ಋಷಿಗಳೆಲ್ಲ ಆ ರೀತಿಯಾಗಿ ಇದ್ದರು ಅಂತ ಹೇಳ್ತಾರೆ. ಅಂತ ಋಷಿಗಳು ಆಶ್ರಮಂ ಪ್ರವಿಶಂತಂ, ತಾವಿರತಕ್ಕ ಆಶ್ರಮವನ್ನ ಪ್ರವೇಶ ಮಾಡುತ್ತಾ ಇರುವ ಮಧ್ವಾಚಾರ್ಯರು ಅಂತ ಆರಂಭದಲ್ಲಿ ಗೊತ್ತಿರಲಿಲ್ಲ ಅವರಿಗೆ. ಯಾರೋ ಬರ್ತಾ ಇದ್ದಾರೆ. ಹೇಗಿದ್ರು ಅವರು? ಹಾಗೆಂದ್ರೆ ದ್ವ್ಯಧಿಕ ತ್ರಿಂಶತ್. ದ್ವ್ಯಧಿಕ ಅಂದ್ರೆ 2 ಅಧಿಕವಾದದ್ದು ಅಂತ. ತ್ರಿಂಶತ್ ಅಂದ್ರೆ 30 ಅಂತ ಅರ್ಥ. 32, 2 + 30 32 ಅಂತ. 32 ಸಲ್ಲಕ್ಷಣಗಳು, ಸಾಮುದ್ರಿಕ ಲಕ್ಷಣ ಅಂತ ಕರೀತಾರೆ. ದೇಹದ ಸೌಂದರ್ಯ ಯಾರಿಗೆ 32 ಲಕ್ಷಣ ಇದೆಯೋ ತುಂಬಾ ಚೆನ್ನಾಗಿರ್ತಾರೆ ಹಾಗೆ ಅಂತ. ಆಚಾರ್ಯರಲ್ಲಿ ಆ ಥರ 32 ಲಕ್ಷಣ ಇತ್ತು. ಪರಮಾತ್ಮನಲ್ಲಿ, ಲಕ್ಷ್ಮೀದೇವಿಯಲ್ಲಿ, ವಾಯುದೇವರಲ್ಲಿ, ಸರಸ್ವತಿ ಭಾರತೀಯರಲ್ಲಿ, ಇವರೆಲ್ಲ 32 ಲಕ್ಷಣ ಭರಿತರಾದವರು ಅವರೆಲ್ಲ. ಅಂತಹ 32 ಉತ್ತಮ ಲಕ್ಷಣದಿಂದ ಕೂಡಿದವರಾಗಿ ಇವರು ಬರ್ತಾ ಇದ್ದಾರಲ್ಲ, ಇವರು ಯಾರಿವರು? ತಮಿಮಂ ಶ್ರೀ ಮಧ್ವಾಚಾರ್ಯಂ ಅವಲೋಕ್ಯ, ಬರ್ತಾ ಇರುವವರನ್ನು ನೋಡಿ ಕುತೂಹಲದಿಂದ ಮುಂದೆ ಹೇಳಿದ ರೀತಿಯಲ್ಲಿ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ. ಆ ರೀತಿಯಾಗಿ ಋಷಿಗಳೆಲ್ಲ ಚಿಂತನೆ ಮಾಡಿದರು. ಯಾರಿರ್ಬಹುದು ಅಂತ ಚಿಂತನೆ ಮಾಡಿದರು ಅಂತ. ಕನಕಾತುಲತಾಲ ಸನ್ನಿಭಃ ಕಮಲಾಕ್ಷೋ ವಿಮಲೇಂದು ಸನ್ಮುಖಃ ಗಜರಾಜಗತಿರ್ಮಹಾಭುಜಃ ಪ್ರತಿಯಾನ್ ಕೋಯಮಪೂರ್ವಪೂರುಷಃ. ಕನಕಾತುಲತಾಲ ಸನ್ನಿಭಃ ಕಮಲಾಕ್ಷಃ ವಿಮಲೇಂದು ಸನ್ಮುಖಃ ಗಜರಾಜಗತಿಃ ಮಹಾಭುಜಃ ಪ್ರತಿಯಾನ್ ಕಃ ಅಯಂ ಅಪೂರ್ವಪೂರುಷಃ. ಹಾಗೆ ಕನಕಾತುಲ ತಾಲ ಸನ್ನಿಭಃ, ಬಂಗಾರದ ತಾಲವೃಕ್ಷ ಇದ್ದಾಗೆ. ತಾಲವೃಕ್ಷ ಹೇಗಿರುತ್ತದೆ? ಎತ್ತರಕ್ಕೆ ಇರುತ್ತದೆ ನೋಡಿ. ತಾಲವೃಕ್ಷ ಪಾಮ್ ಟ್ರೀ ಅಂತ ಕರೀತಾರೆ. ಎತ್ತರಕ್ಕೆ ಇರುತ್ತದೆ. ಅದೇ ತರ ಆಚಾರ್ಯರು ಎತ್ತರಕ್ಕೆ ಇದ್ದರಂತೆ. ಎತ್ತರ ಗಾತ್ರ ಆಚಾರ್ಯರ ದೇಹ ಲಕ್ಷಣ. ಕನಕಾತುಲ ತಾಲ, ಅದು ಬಂಗಾರಮಯ. ಅವರು ಶರೀರ ಬಂಗಾರದ ಮಯವಾಗಿತ್ತು, ಅಂದ್ರೆ ಬಂಗಾರದ ಬಣ್ಣದವರು ಅಂತ. ಆ ರೀತಿಯಾಗಿ ಪುಷ್ಟವಾದ ಸ್ಥೂಲವಾದ ಶರೀರ ಉಳ್ಳವರು. ಕಮಲಾಕ್ಷ, ಕಮಲದಂತಹ ಕಣ್ಣುಗಳು ಉಳ್ಳವರಾಗಿ. ವಿಮಲೇಂದು ಸನ್ಮುಖ, ವಿಗತಂ ಅಲಂ ಕಲಂಕಃ ಯಸ್ಮ, ಮುಖದಲ್ಲಿ ಯಾವ ಕಳಂಕವೂ ಇಲ್ಲ. ಹೇಗೆ ಪೂರ್ಣಚಂದ್ರ, ಹುಣ್ಣಿಮೆಯ ಚಂದ್ರ ಹೇಗೆ ಪೂರ್ಣವಾಗಿ ಇರ್ತಾನೆ, ಕಳಂಕ ಇಲ್ಲದೆ ಇರ್ತಾನೆ, ಕಂಗೊಳಿಸ್ತಾ ಇರ್ತಾನೆ, ಅದೇ ರೀತಿಯಾಗಿ ಆಚಾರ್ಯರ ಮುಖವೂ ಹಾಗೆ ಇತ್ತು ಹಾಗೆ ಅಂತ. ಗಜರಾಜ ಗತಿ, ಗತಿ ಅಂದ್ರೆ ಗಮನ, ನಡಿಗೆ. ಗಜರಾಜನಂತೆ, ಐರಾವತದಂತೆ ನಡಿಗೆ ಇತ್ತು, ಗಂಭೀರವಾಗಿ ಇತ್ತು ಅಂತ ಅರ್ಥ. ಮಹಾಭುಜ, ಅವರ ಬಾಹು ಉನ್ನತವಾದ ಸ್ಥೂಲವಾದ ಪುಷ್ಟವಾದ ಬಾಹು ಇತ್ತು ಅಂತ. ಪ್ರತಿಯಾನ್ ವ್ಯಾಸಂ ಪ್ರತಿ ಗಚ್ಚನ್, ವೇದವ್ಯಾಸರನ್ನು ಕುರಿತು ಬರ್ತಾ ಇರತಕ್ಕ ಇವರು ಯಾರಿವರು? ಅಪೂರ್ವ ಪೂರುಷ, ಹಿಂದೆ ಇವರು ಬಂದಂಗ್ ಕಾಣೆ, ಇದೇ ಫಸ್ಟ್ ಟೈಮ್ ಬರ್ತಾ ಇದ್ದ. ಹೌದು, ಆಚಾರ್ಯರ ಅವತಾರ ಮಾಡಿ ಮನಸಾ ವೇದವ್ಯಾಸರನ್ನ ಸದಾ ದರ್ಶನ ಮಾಡ್ತಾ ಇರ್ತಾರೆ. ಆದರೆ ಬದ್ರಿಕಾಶ್ರಮಕ್ಕೆ, ಉತ್ತರ ಬದ್ರಿಗೆ ಹೋಗಿ ದರ್ಶನ ಮಾಡುವುದು ಇದೇ ಪ್ರಪ್ರಥಮ ಬಾರಿ. ಅದರಿಂದ ಅವರಿಗೆಲ್ಲ ಯಾರಿದು ಅಪೂರ್ವವಾದ ಪುರುಷ ಅವರು ಅಂತ, ಅಯಂ ಕಹ, ಯಾರಿರ್ಬೋದು ಹಾಗೆ ಅಂತ ಚಿಂತನೆ ಮಾಡ್ತಾ ಇದ್ರು ಅಂತ ಒಟ್ಟು. ಕನಕಾತುಲತಾಲ ಸನ್ನಿಭಃ ಕಮಲಾಕ್ಷೋ ವಿಮಲೇಂದು ಸನ್ಮುಖಃ ಗಜರಾಜಗತಿರ್ಮಹಾಭುಜಃ ಪ್ರತೀಯಾನ್ ಕೋಯಮಪೂರ್ವಪೂರುಷಃ. ಮುಂದಿನ ವಿಚಾರ ನಾಳೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಹರೇ ನಮಃ.